ಹಾಯ್, ನಾನು ಸುನೀಲ್ ಕುಮಾರ್ ಉಪ್ಪಂದ. ಇವತ್ತು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಓಲಗ ಮಂಟಪದಲ್ಲಿ ರಾಮನವಮಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಈ ರಾಮ ಮಂದಿರದಲ್ಲಿ ತ್ರಿಕಾಲ ಭಜನೆ ಇರುವುದರಿಂದ ರಾಮನವಮಿಯ ದಿನದ ಈ ಭಜನೆ ಬೆಳಿಗ್ಗೆ 10 ಗಂಟೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಇವತ್ತು ರಾಮನವಮಿ ಪ್ರಯುಕ್ತ ಅನ್ನ ಸಂತರ್ಪಣೆ ಇರುವುದರಿಂದ ನಾವು ನೋಡ್ಕೊಂಡು ಬರುವ. ಈ ರಾಮ ಮಂದಿರದಲ್ಲಿ ಒಂದು 2,000 ಜನರಿಗೋಸ್ಕರ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ ರಾಮನವಮಿ ಪ್ರಯುಕ್ತ. ಹಾಗೆ ಪಾಕಶಾಲೆಯ ಕೊಠಡಿಯನ್ನು ನೋಡ್ಕೊಂಡು ಬರುವ. ಅಡುಗೆಯನ್ನು ತಯಾರಿಸಿದ್ದಾರೆ ಭಟ್ರು, ಅಂದರೆ ಶ್ರೀಧರ್ ಹೆಬ್ಬಾರ್ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬರುವ. ಹೆಬ್ಬಾರ್, ನಮಸ್ಕಾರ. ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ಕೊಂಡಿದ್ದೀರಾ? 18 ವರ್ಷದಿಂದ ಶುರು. ಎಲ್ಲಿ ಕಂಡು ನಿಮ್ಮದೇ ಹೆಸರು ಅಲ್ಲ? ಅಂದರೆ ಈ ರಾಮ ಮಂದಿರ ಸಂಬಂಧಪಟ್ಟಂಗೆ ವರ್ಷದಿಂದ ವರ್ಷಕ್ಕೂ ನೀವೇ ಬರೋದಲ್ಲ? ರಾಮ ಮಂದಿರ ದೊಡ್ಡ ತಪ್ಪರ ಮಾಡೋದು ನಾನೇ ಅಲ್ಲ. ಒಂದು ಇಷ್ಟುವರೆಗೆ ಎಷ್ಟು ಸಾವಿರ ಮಂದಿಗೆ ಒಂದು ಅನ್ನ ಸಂತರ್ಪಣಾ ವ್ಯವಸ್ಥೆ? ಉಪ್ಪುದ ದುರ್ಗಾ ಪರಮೇಶ್ವರಿ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು 60-70 ಸಾವಿರ ಐತಿ. 60-70 ಸಾವಿರ ದುರ್ಗಾ ಪರಮೇಶ್ವರಿ ಒಂದೇ ಕಡೆ ಮಾಡಿದ್ದೆ. ಇಲ್ಲಿಗೆ ನಿಮ್ಮ ಏರಿಯಾ ಮಾಡಿದ್ದೆ ಹೆಚ್ಚು ಕಮ್ಮಿ 1 ಲಕ್ಷ ಮೇಲೆ ಜನ ಐತಿ. ಹೌದಾ? 20-25 ಸಾವಿರ ಜನ ಆಗ್ತಲ್ಲ ಒಂದೊಂದು. ನಮ್ಮ ಉಪ್ಪುಂದ ಗ್ರಾಮಕ್ಕೆ ಅಚ್ಚುಮೆಚ್ಚಿನ ಹೆಬ್ಬರ್ ಅಂತ ಹೇಳ್ಬೋದು, ನಮ್ಮ ಶ್ರೀಧರ್ ಹೆಬ್ಬರ್ನ ಅಲ್ವಾ? ಇವರು ನಮ್ಮ ದೋಣಿಯಲ್ಲಿ ದುಡಿಯುವಂಥ ಸಹಪಾಠಿ ಮೋಹನ್ ಕಾರ್ಯವರು. ಯಾವಾಗಲೂ ಇದೇ ರಾಮ ಮಂದಿರದಲ್ಲಿ ಇಂಥ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಾರೆ. ನಮ್ಮ ಶ್ರೀಧರ್ ಹೆಬ್ಬಾರು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ದು ಯಾವುದಾದ್ರೂ ಮಾಹಿತಿ ಕೊಡೋದಿದ್ರು ಕೊಡಿನಿ. ಈಗಾಗಲೇ ಅನ್ನ ಸಂತರ್ಪಣೆಗೆ ಖಾದ್ಯವೆಲ್ಲ ರೆಡಿಯಾಗಿದೆ. ಇನ್ನೆಲ್ಲ ತಯಾರಾಗಿದೆ ಅಂತ ನೋಡ್ಕೊಂಡು ಬರುವ. ಪಲ್ಯ, ಪಾಯಸದ ಹಳ್ಳಿ ಅಲ್ಲ, ಗೋಡಂಬಿ ದ್ರಾಕ್ಷಿ ಮೇಲ್ಮೇಲೆ ತೇಲ್ತಾ ಇದೆ. ಇದು ತಿಳಿ ಸಾರು, ಹಾಗೆ ಊಟ ಕೂಡ ಇದೆ. ಪಕ್ಕದಲ್ಲಿ ಹುಳಿ ಸಾಂಬಾರು ಕೂಡ ಇದೆ. ಒಳ್ಳೆ ಆಳು 2 ಕರೆಕ್ಟ್ ಸಿಕ್ಕಿದ್ ಮಾತ್ರ.
ಸಿಕ್ಕಿತ್ತು ಮಕ್ಕಳಿಗೆ ಎಲ್ಲರಿಗೆಲ್ಲ